ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಸ್. ನಾನು ನಿಮ್ಮ ವಿಶೇಷ್. ಈಗ ನಮ್ಮ ಜೊತೆ ಇದ್ದಾರೆ ಹರ್ವಿಲ್ ದೀಪ ಅವರು. ಇವರು ಟ್ರಾನ್ಸ್ಫಾರ್ಮೇಷನ್ ಸ್ಪೆಷಲಿಸ್ಟ್. ಬನ್ನಿ ಇವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್. ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ ಮ್ಯಾಮ್? ನಾನು ಸೂಪರ್ ಆಗಿದ್ದೆ. ಮ್ಯಾಮ್, ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಪ್ರೇಕ್ಷಕರಿಗೆ ಹೇಳೋದು. ನನ್ನ ಹೆಸರು ದೀಪಾ ಅಂತ. ನಾನು ಫಿಟ್ನೆಸ್ ಎಂಟರ್ಪ್ರಿನು. ನಾನೀಗ ಹರ್ವಿಲ್ ಅಂತ ಸ್ಟಾರ್ಟ್ಅಪ್ ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವಿಮೆನ್ ಬೇಸ್ಡ್, ಕಂಪ್ಲೀಟ್ಲಿ ವಿಮೆನ್ ಸೆಂಟ್ರಿಕ್, ಹೆಲ್ತ್ ಆ್ಯಂಡ್ ವೆಲ್ನೆಸ್ಗೋಸ್ಕರ. ಓಕೆ ಮ್ಯಾಮ್, ಹರ್ವಿಲ್ ಬಗ್ಗೆ ಹೇಳೋದಾದ್ರೆ harvil.com ಅಂತ ಶುರು ಮಾಡಿದ್ರಿ. ಸೊ ಅದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ಹೇಳೋದಾದ್ರೆ. harvil.com ಅಂತಂದರೆ ಮೇನ್ ನಾನು ಆಗಲೇ ಹೇಳ್ದಂಗೆ ಇದು ವಿಮೆನ್ಗೋಸ್ಕರ ಅಂತಲೇ ಮಾಡಿರೋದು. ತುಂಬ ಜನ ವಿಮೆನ್ಸ್ಗಳಿಗೆ ಅವರ ಹೆಲ್ತ್ನ ಲಾಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಫಸ್ಟ್ ಪ್ರಿಯಾರಿಟಿ ಮಾಡ್ಬೇಕನ್ನೋದೇ ನಮ್ಮ ಟಾರ್ಗೆಟ್. ಮತ್ತು ಎಷ್ಟೋ ಹಳ್ಳಿಯಲ್ಲಿ ಫಿಟ್ನೆಸ್ ಅಂದರೆ ಏನು ಅಂತ ಕೂಡ ಇನ್ನೂ ಐಡಿಯಾ ಇಲ್ಲ. ಸೊ ನಮ್ಮ ಪ್ರೋಗ್ರಾಮು ಸಿಟಿಯಿಂದ ಹಿಡಿದು ಹಳ್ಳಿವರೆಗೂ ರೀಚ್ ಆಗಬೇಕು, ಮತ್ತು ಪ್ರತಿಯೊಬ್ಬರು ತಗೋಬೇಕು, ಅದು ಅಫೋರ್ಡ್ ಮಾಡೋಷ್ಟು ಹಾಕ್ಬೇಕು ಅವ್ರ ಕೈಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಆನ್ಲೈನ್ ಸೆಷನಲ್ಲಿ, ಆನ್ಲೈನ್ ವೆಬ್ ಅಪ್ಲಿಕೇಶನಲ್ಲಿ ಬರ್ತಾ ಇದ್ದೀವಿ. ಓಕೆ ಮ್ಯಾಮ್, ಇದರಲ್ಲಿ ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀರಾ 99, 199 ಆ ಥರ. ಇದೆಲ್ಲ ರಿಯಲ್ ಸ್ಕ್ಯಾಮಾ? ಹೇಗೆ ನಮ್ಮದು 99 ರುಪೀಸ್ಗೆ ನಾನು ಏನು ಸ್ಕ್ಯಾಮ್ ಮಾಡಲಿ? ಓಕೆ, ನಿಮ್ಗೆ ಆ್ಯಕ್ಚುಲಿ ಈ ಡೌಟ್ ಏನಕ್ಕೆ ಬರ್ತಾ ಇದೆ ಅಂದರೆ, ಮೇ ಬಿ ನಾನು ಇದೇನಾ 1999ಗೋ 2999ಗೋ ಇಟ್ಟಿದ್ದಿದ್ರೆ ಮೇ ಬಿ ಯೋಚನೆ ಮಾಡ್ತಾ ಇದ್ರಿ ಅವ್ರು ಏನು ಕೊಡ್ತಾ ಇದ್ದಾರೆ ಅಂತ ತೆಗೆದು ನೋಡೋಕ್ಕೆ. 99 ಅಂದಿದ ತಕ್ಷಣ ಸ್ಮಾಲ್ ಪ್ರೈಸ್ ಅಂತ ಅಂದರೆ ಸಾಕು, ಇದು ಲೋ ಕ್ವಾಲಿಟಿ ಇರಬೇಕು ಅಂತ ಅಂದ್ಬಿಟ್ಟು ಪ್ರೈಸ್ನ ನೋಡ್ತಿದ್ದೀರಾ. ಇಲ್ಲ, ಅದು ಆ್ಯಕ್ಚುಲಿ ತಪ್ಪು. ನಮ್ಮ ಟೀಮ್ ಟಾರ್ಗೆಟ್ ಇರೋದೇ ಅದು ಲೋ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಕೊಡಬೇಕಂತ. ಅದು ನಿಮ್ಮ ತಲೆಯಿಂದ ತೆಗೆದ್ಬಿಟ್ಟು ಒಂದ್ಸರಿ ಜಸ್ಟ್ ಓಪನ್ ಮಾಡಿ ನೋಡಿ ನಾವು ಏನೇನು ಬೆನಿಫಿಟ್ಸ್ ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ಫುಲ್ ಇದೆ ಜಸ್ಟ್ 99 ರುಪೀಸ್ಗೆ ಅಂತ. ನಾವೀಗ ಕಮ್ಮಿ ರೇಟಲ್ಲೇ ಅಮೌಂಟ್ ಚಾರ್ಜ್ ಮಾಡ್ತಾ ಇದ್ದೀವಿ ಅಂದರೆ ಇಂಟೆನ್ಷನ್ ನಿಮ್ದು ಏನಾದರೂ ಇದೇ ಇರುತ್ತೆ. ಸೊ ನಿಮ್ಮ ಇಂಟೆನ್ಷನ್ನು ಅಥವಾ ನಿಮ್ಮ ಮೋಟಿವ್ ಏನಿರುತ್ತೆ? ಹೌದು, 100% ನಾನು ಒಪ್ಕೊತೀನಿ. ನಮ್ಮ ಇಂಟೆನ್ಷನ್ ಬ್ರ್ಯಾಂಡಿಂಗ್ಗೋಸ್ಕರ. ಆದರೆ ನಾನು ನಿಮ್ಗೆ ಇವತ್ತು ಡೆಫಿನೆಟ್ ಆಗಿ ಹೇಳ್ತೀನಿ, ಹರ್ವಿಲ್ ಎಲ್ಲಿವರೆಗೂ ಇರುತ್ತೋ ಅಂದರೆ ಎಷ್ಟು ವರ್ಷ ನನ್ನ ಕೈ ಹರ್ವಿಲ್ ನೆಡ್ಸೋಕ್ಕಾಗುತ್ತೋ ಅಷ್ಟು ವರ್ಷನೂ ನಾನು 30 ಡೇಸ್ ಲೈವ್ ವರ್ಕೌಟ್ ಸೆಷನ್ ಅಂದರೆ ರೀಸೆಟ್ 30 ಪ್ರೋಗ್ರಾಮ್ನ ಜಸ್ಟ್ 99 ರುಪೀಸ್ಗೆ ಕೊಡ್ತೀನಿ. ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಬಟ್ GST ಜಾಸ್ತಿ ಆದರೆ ನನ್ನ ಕೇಳಬೇಡಿ. ಮ್ಯಾಮ್, ಇದು 99 ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ವುಮೆನ್ಸ್? ಇದು ರೀಸೆಟ್ 30 ಅಂತ ಪ್ರೋಗ್ರಾಮ್ಗೆ ಹೆಸರಿಟ್ಟಿರೋದು. ಹೇಗೆ ಅಂದರೆ 30 ಡೇಸ್ ಲೈವ್ ಸೆಷನ್ಸ್ ತೊಗೊತೀವಿ. ಸೊ ಇಂಟ್ರಾಕ್ಟಿವ್ ಆಗಿ ಟ್ರೈನರ್ ಬಂದು ಕಮ್ಯುನಿಕೇಟ್ ಮಾಡಿ ನಿಮಗೆ ಪ್ರತಿದಿನ ನಿಮ್ಮ ಜೊತೆ ವರ್ಕೌಟ್ ಮಾಡಿ ಈಸಿಯಾಗಿ 2 to 3 kgsನ ಹೇಗೆ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಗೈಡ್ ಮಾಡ್ತಾರೆ. ಜೊತೆಗೆ ಡಯಟ್ ಚಾರ್ಟ್, ಲೈಫ್ ಸ್ಟೈಲ್ ಗೈಡೆನ್ಸ್ ಮತ್ತು ಮೈಂಡ್ ಸೆಟ್ ಗೈಡೆನ್ಸ್ ಇರುತ್ತೆ. ಅಂದರೆ ನಾವು ಜಸ್ಟ್ ಕರ್ಸ್ಬಿಟ್ಟು ವರ್ಕೌಟ್ ಮಾಡಿಸ್ಬಿಟ್ಟು ನೀವು ಸಣ್ಣ ಆಗ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಕಳಿಸಲ್ಲ. ವರ್ಕೌಟ್ ಜೊತೆಗೆ ಪ್ರಾಪರ್ ಡಯಟ್ ಚಾರ್ಟ್ ಕೊಡ್ತೀವಿ. ಅದು ಡಯಟ್ ಚಾರ್ಟ್ ಹೇಗಿರುತ್ತೆ ಅಂದರೆ ಹೋಮ್ ಬೇಸ್ಡ್. ಎಲ್ಲ ಮನೆಯಲ್ಲಿ ನೀವು ಈಸಿಯಾಗಿ ಏನು ಕುಕ್ ಮಾಡಿರ್ತೀರೋ ಅದನ್ನು ಹೇಗೆ ನಿಮಗೆ ತಿಂದರೆ ಹೆಲ್ತಿ ವರ್ಷನಲ್ಲಿ ಹೇಗೆ ಫಿಟ್ ಆಗ್ತೀರಾ, ವೆಯ್ಟ್ ಲಾಸ್ ಆಗುತ್ತೆ ಅಂತ ಡೀಟೈಲ್ಡ್ ಪ್ಲಾನ್ ಇರುತ್ತೆ. ಜೊತೆಗೆ ಲೈಫ್ ಸ್ಟೈಲ್ ಗೈಡೆನ್ಸ್ ಮತ್ತು ಮೈಂಡ್ ಸೆಟ್ ಗೈಡೆನ್ಸ್. ಅಂದರೆ ಈಗ ಎಷ್ಟೋ ಜನಕ್ಕೆ ಅವ್ರ ಸ್ಟ್ರೆಸ್ಗಳನ್ನ ಇಲ್ಲ ಅಂತ ಅಂದರೆ ಅವರಲ್ಲಿರೋ ಪ್ರಾಬ್ಲಮ್ಸ್ಗೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ಇವಾಗ ನೀವು ಸ್ಟ್ರೆಸ್ ಮ್ಯಾನೇಜ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಬಾಡಿ ಹೇಗೆ ರಿಸಲ್ಟ್ ಕೊಡುತ್ತೆ ನಿಮಗೆ? ನೀವು ಒಳ್ಳೆ ಗಟ್ನ ಮೇಂಟೈನ್ ಮಾಡಿಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ನೀವು ಎಷ್ಟೇ ಚೆನ್ನಾಗಿ ವರ್ಕೌಟ್ ಮಾಡಿದ್ರು ಏನೂ ರಿಸಲ್ಟ್ಸ್ ಬರಲ್ಲ. ಸೊ ಈ 4 ಕ್ಯಾಟಗರೀಸ್ನ ಇನ್ಕ್ಲೂಡ್ ಮಾಡಿ, ಅಂದರೆ ಮೆಂಟಲ್ ಹೆಲ್ತ್, ಗಟ್ ಹೆಲ್ತ್, ಲೈಫ್ ಸ್ಟೈಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಇದನ್ನು ಮಾಡಿ ಒಂದೇ ಕ್ಯಾಟಗರಿಲಿ ಇನ್ಕ್ಲೂಡ್ ಮಾಡಿ ಒಂದು ಪ್ರೋಗ್ರಾಮ್ ಆಗಿ ನಿಮಗೋಸ್ಕರ ಕೊಡ್ತಾ ಇದ್ದೀವಿ ನಾವು. ಅದು ಜಸ್ಟ್ 99ಗೆ. ಓಕೆ ಮ್ಯಾಮ್, ನಿಮ್ಮ ಹರ್ವಿಲ್ ಪ್ರೋಗ್ರಾಮ್ ಇದೆಯಲ್ಲ, ಸೊ ಅದೇ ಥರ ಈಗ ಜಿಮ್ ಇದೆ, ಟ್ರೈನರ್ಸ್ ಇದ್ದಾರೆ. ಸೊ ಅಲ್ಲೂ ಹೋಗ್ಬಿಟ್ಟೆ ಮಾಡ್ಬೋದು. ಈಗ ಯಾವುದೇ ಯೂಶಲಿ ಥಿಂಕ್ ಮಾಡಿದರೆ ನಾವು ಜಿಮ್ಗೆ ಹೋಗ್ಬೋದು, ಅಲ್ಲೊಂದು ವೈಬ್ ಕ್ರಿಯೇಟ್ ಆಗುತ್ತೆ, ಫ್ರೆಂಡ್ಸ್ ಬರ್ತಾರೆ, ನಮಗೆ ಸಪೋರ್ಟ್ ಮಾಡೋ ಪಾರ್ಟ್ನರ್ಸ್ ಇರ್ತಾರೆ. ಸೊ ಆ ಥರ ಥಿಂಕ್ ಮಾಡ್ತಾರೆ. ಸೊ ವೈ ಯು ಶುಡ್, ಅದರಿಂದ ಇದು ಏನಕ್ಕೆ ಅಂತ ಯೂನಿಕ್ ಅಂತ. ಎಷ್ಟು ದಿನ ಬರ್ತಾರೆ ನಿಮ್ಮ ಫ್ರೆಂಡ್ಸು? ಸರಿ ಆಯಿತು, ನೀವು ಮೆಂಬರ್ಶಿಪ್ ತೊಗೊಂಡು ಜಾಯ್ನ್ ಆದ್ರಿ ಅಂದ್ಕೊಳ್ಳಿ. 1 ತಿಂಗಳು ಮಾಡ್ತೀರಾ, 2 ತಿಂಗಳು ಮಾಡ್ತೀರಾ, 3ನೇ ತಿಂಗಳಿಗೆ ನಿಮ್ಮ ಫ್ರೆಂಡ್ ಬಂದಿಲ್ಲ ಅಂದ್ರೆ ನೀವು ಬಂದು ಕೊಡ್ತೀರಾ. ಸೊ ನಾನು ನಂಬೋದು ಯಾವಾಗಲೂ ಫಸ್ಟ್ ನಾವು ಡಿಸೈಡ್ ಮಾಡಬೇಕು, ನಾವು ಮಾಡ್ಬೇಕಂತ. ಫ್ರೆಂಡ್ ಬರಲಿ ಬಿಡದೆ ಇರಲಿ ಮಾಡಿ. ಜೊತೆಗೆ ನಾನು ಜಿಮ್ಗೆ ಹೋಗ್ಬೇಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ನೀವು ವೆಯ್ಟ್ ಲಾಸ್ ಮಾಡಬೇಕಾ, ನಿಮ್ಗೆ ಆ ಕಾನ್ಫಿಡೆನ್ಸ್. ಇವಾಗ ಜಿಮ್ಗೆ ಹೋಗೋರು ಎಷ್ಟೋ ಜನ ಪ್ರಾಪರ್ ಫಾರ್ಮೇಟಲ್ಲಿ ಮಾಡಕ್ಕೆ ಬರಲ್ಲ, ನನಗೆ ಗೈಡೆನ್ಸ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಪ್ರೋಗ್ರಾಮ್ ತಗೊಳ್ಳಿ, ಸಣ್ಣ ಆಗಿ ನಿಮ್ಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಜಿಮ್ಗೆ ಹೋಗಿ ವೆಯ್ಟ್ಸ್ ಮಾಡಿ, ನಾನು ಮಾಡಬೇಡಿ ಅಂತ ಯಾರಿಗೂ ಹೇಳಿಲ್ಲ. ಜೊತೆಗೆ ನಮ್ಮ ಪ್ರೋಗ್ರಾಮ್ನ ನೀವು ಜಿಮ್ಮಲ್ಲೂ ಕೂಡ ಮಾಡ್ಬೋದು. ನಾವು ಈಗ ಚೆಸ್ಟ್ ವರ್ಕೌಟ್, ಬೈಸಿಪ್ಸ್ ವರ್ಕೌಟ್ ಎಲ್ಲ ಕೂಡ ನಮ್ಮ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಆಗಿದೆ. ಅದನ್ನೇ ನೋಡಿಕೊಂಡು ಬೇಕಾದ್ರೆ ಜಿಮ್ಮಿಗೆ ಹೋಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಅದನ್ನು ನಮ್ಮ ಮೇನ್ ಟಾರ್ಗೆಟ್ ಇರೋದೇ ವೆಯ್ಟ್ ಲಾಸ್. ನಿಮ್ಗೆ ಜಿಮ್ ಬೇಕು ಅಂತ ನನಗನ್ಸಲ್ಲ. ಯಾವುದೇ ಎಕ್ವಿಪ್ಮೆಂಟ್ ಇಲ್ಲದೆ ಆರಾಮಾಗಿ ಮನೆಯಲ್ಲೇ ವೆಯ್ಟ್ ಲಾಸ್ ಮಾಡ್ಬೋದು ನೀವು. ಮ್ಯಾಮ್, ಈಗ ಜಿಮ್ಗೆ ನಾವೆಲ್ಲರ ಸೇರ್ಕೊಂಡಾಗ ಸೊ ಸ್ಟಾರ್ಟಿಂಗು ಪರ್ಸನಲ್ ಟ್ರೈನಿಂಗ್ ನೀವು ತೊಗೊಳ್ತಾ ಇದ್ರು, ನಾವೇ ಟ್ರೈನ್ ಮಾಡ್ತೀವಿ, ಬನ್ನಿ ಮಾಡಿ ಅಂತ ಹೇಳ್ತಾರೆ. ಬಟ್ ಒಂದು ವಾರ ನಮ್ಮನ್ನು ನೋಡ್ತಾ ಇರ್ತಾರೆ, ಆಮೇಲೆ ಅವ್ರು ತಿರುಗು ನೋಡಲ್ಲ, ಸೊ ಬ್ಯುಸಿ ಆಗಿರ್ತಾರೆ. ಸೊ ಆ ಥರ ಫಾಲ್ಸ್ ಪ್ರಾಮಿಸ್ ಏನು ನೀವು ಮಾಡಲ್ಲ ಅಂತ ನಂಬೋದಾ? ಇದ್ರಲ್ಲಿ ಆ ಥರ ಫಾಲ್ಸ್ ಇದೇ ಬರಲ್ಲ. ಯಾಕಂತ ಅಂದರೆ ನಾವು ಡೈಲಿ ನಮ್ಮ ಟ್ರೈನರ್ಸ್ ಬರ್ತಾರೆ,
ನಿಮ್ಗೆ ಹೇಳ್ಕೊಡ್ತಾರ ಅವ್ರು ಜಾಯ್ನ್ ಆಗಂಟ ಚೆನ್ನಾಗಿ ಫಾಲೋ ಅಪ್ ಮಾಡ್ಕೊಂಡು ಆಮೇಲೆ ಇಲ್ಲ 100% ಇಲ್ಲ. ನಮ್ಮ ಮೇನ್ ಟಾರ್ಗೆಟ್ ಇರೋದೇ ಅದು. ನನ್ನ ಲೈಫ್ ಸ್ಟೈಲು ಮೈಂಡ್ ಸೆಟ್ ಅಂತ ಮಾತಾಡಿದಾಗ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ಅಲ್ಲ ನಿಮ್ ಲೈಫ್ ಸ್ಟೈಲ್ ನಾನು ಕರೆಕ್ಟ್ ಮಾಡೋಕ್ಕಾಗೋದು, ನಿಮ್ ಮೈಂಡ್ ನ ಪ್ರಿಪೇರ್ ಮಾಡೋಕ್ಕಾಗೋದು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ನಮ್ಮ ಪ್ರತಿ ಒಂದು ಟೀಮ್ ಮೆಂಬರ್ಸು ಕೂಡ ವೀಕ್ಲಿ ಒನ್ಸ್ ಕನೆಕ್ಟ್ ಮಾಡ್ತಾರೆ. ವಾಟ್ಸಪ್ ಕಮ್ಯುನಿಟಿ ಸಪೋರ್ಟ್ ಇದೆ, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಮೆಸೇಜ್ ಮಾಡ್ಬೋದು. ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಿ ಡೈಲಿ ವರ್ಕೌಟ್ ಮಾಡೋವರೆಗೂ ಕೂಡ ನಿಮ್ಮನ್ನ ಪುಷ್ ಮಾಡ್ತಾರೆ. ಫೈನಲ್ ಆಗಿ ಹಂಗೂ ನಿಮ್ಗೆ 1% ಮಾಡಕ್ ಆಗ್ಲಿಲ್ಲ ಅಂದ್ರೆ PDF ಡಾಕ್ಯುಮೆಂಟ್ಸ್ ಕೂಡ ಕೊಡ್ತಿದ್ದೀನಿ. ಅವತ್ತು ಸೆಷನ್ ಅಲ್ಲಿ ಏನ್ ಆಗಿರುತ್ತೆ ಅದನ್ನ PDF ಡಾಕ್ಯುಮೆಂಟ್ ನಾವು ನಮ್ಮ ಕೋರ್ಸ್ ಇದ್ರಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಪ್ಲಿಕೇಶನ್ ಅಲ್ಲಿ. ನೀವು ಹೋಗಿ ಚೆಕ್ ಮಾಡ್ಕೊಂಡು ನಿಮ್ಗೆ ವರ್ಕೌಟ್ ಗೊತ್ತಿದ್ರೆ, ನಾವು ಆಲ್ರೆಡಿ ಹೇಳ್ಕೊಟ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಆರಾಮಾಗಿ ಮಾಡ್ಬೋದು. ಇಲ್ಲ ಗೊತ್ತಿಲ್ಲ ಅಂತಂದ್ರೆ ಕಲ್ತ್ ಬಿಟ್ಟು ಫ್ಯೂಚರ್ ಅಲ್ಲಿ PDF ನ ಡೌನ್ಲೋಡ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಆ ತರ ಇವಾಗ ಜಿಮ್ ಅಲ್ಲಿ ನನ್ಗನ್ಸೋ ಪ್ರಕಾರ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಯಾರು PT ತಗೊಂಡಿಲ್ಲ ಅಂದ್ರೆ ಹೇಳ್ಕೊಡಲ್ಲ. ಬಟ್ ಇಲ್ಲಿ ನಾವು ಹೇಳ್ಕೊಡ್ತೀವಿ ಡೀಟೇಲ್ ಆಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಕೊಡ್ತೀವಿ. ಅದೇ ನಮ್ಮ ಸ್ಪೆಷಾಲಿಟಿ. ಓಕೆ ಮ್ಯಾಮ್, ಇದು ನಿಮ್ಮ ಪ್ರೋಗ್ರಾಮು ಈ ಸ್ಕೀಮ್ ಬಗ್ಗೆ ಎಲ್ಲ ಟೀನೇಜ್ ಅಥವಾ ಡಿಜಿಟಲ್ ಯೂಸ್ ಮಾಡ್ತಿರೋರಿಗೆ ಗೊತ್ತಾಗುತ್ತೆ. ಸೊ ಈ ಸ್ಕೀಮು ಅಥವಾ ಮ್ಯಾರಿಡ್ ಇರ್ತಾರಲ್ಲ, ಲೈಕ್ ಆಂಟೀಸ್ ಎಬೋ 40 ಇರೋರು, ಅವ್ರಿಗೂ ಫ್ಯಾಟ್ ಇರೋರು ಫ್ಯಾಟ್ ಲಾಸ್ ಮಾಡ್ಬೇಕು ಅನ್ನೋದ್ರಲ್ಲಿ ಇರುತ್ತೆ. ಸೊ ಅವ್ರಿಗೆ ನೀವು ಹೇಗೆ ರೀಚ್ ಆಗ್ತಿದ್ದೀರಾ, ಹೇಗೆ ತಲುಪಿಸ್ತಾ ಇದ್ದೀರಾ? ಆಕ್ಚುಲಿ ಹೇಳಿದ್ರೆ ನಮ್ದು ತುಂಬಾ ಸಿಂಪಲ್ ಅಪ್ಲಿಕೇಶನ್, ಒಂದ್ ಕ್ಲಿಕ್. ಇವಾಗ ನನ್ನ ಪ್ರಕಾರ 99% ವಾಟ್ಸಪ್ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ವಾಟ್ಸಪ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಜಸ್ಟ್ ಹಿಂಗೆ ಅನ್ನಕ್ಕಾದ್ರೂ ಮಾಡ್ತಾರೆ. ಎಷ್ಟೋ ಜನ ಕೀಪ್ಯಾಡ್ ಬಿಟ್ಟು ಆಲ್ರೆಡಿ ಟಚ್ ಸ್ಕ್ರೀನ್ಗೆ ಶಿಫ್ಟ್ ಆಗಿದ್ದಾರೆ. ಅಂಥವ್ರು ಆಬ್ವಿಯಸ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ ಬಂದೇ ಬರುತ್ತೆ. ಇಲ್ಲ ಅಂದ್ರೆ ಮನೇಲಿ ಓದಿರೋರಾದ್ರೂ ಇರ್ತಾರಲ್ಲ, ಜಸ್ಟ್ ನಾವು ಅಪ್ಲಿಕೇಶನ್ ಓಪನ್ ಮಾಡಿ ಒಂದೇ ಒಂದು ಕ್ಲಿಕ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು, ಸೆಷನ್ ಅಟೆಂಡ್ ಮಾಡ್ಬೋದು, ಎಂಡ್ ಮಾಡ್ಬೋದು. ಇಟ್ಸ್ ಲೈಕ್ ಫೋನ್ ಕಾಲ್ ತರ ಅನ್ಕೊಡಿ. ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಸಾಕು, ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಜಾಯ್ನ್ ಅಂತ. ಅದಕ್ಕೆ ನಾವು ತುಂಬಾ ಕ್ರಿಟಿಕಲ್ ಆಗೆಲ್ಲ ಡಿಸೈನ್ ಮಾಡಿಲ್ಲ. ಓಪನ್ ಮಾಡಿದ ತಕ್ಷಣ ಕೋರ್ಸ್ ಕಾಣಿಸುತ್ತೆ, ಕ್ಲಿಕ್ ಮಾಡು, ಜಾಯ್ನ್ ಆಗು ಅಂಡ್ ಕ್ಲಾಸಸ್ ತಗೋ ಅಷ್ಟೇ. ಓಕೆ ಮ್ಯಾಮ್, ನಿಮ್ಮ ದಿನಚರ್ಯ ಇದೆ, ನಿಮ್ಮ ಡೈಲಿ ರೂಟೀನ್ ಏನು, ನಿಮಗೆ ನೀವು ಹೇಗೆ ನೋಡ್ಕೊತಾ ಇದ್ದೀರಾ ನಿಮ್ಮ ಹೆಲ್ತ್? ನಂದು ಆ್ಯಕ್ಚುಲಿ ಅದೇ, ನಾನು ಯಾವಾಗ ನಾನು ವೆಯ್ಟ್ ಲಾಸ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿದೆ ಮತ್ತು ನಾನು ಫಿಟ್ ಆಗಿರ್ಬೇಕಂತ ಡಿಸೈಡ್ ಮಾಡಿದೆ, ನನ್ನ ಡೈಲಿ ಏನೇ ಕಷ್ಟ ಇರಲಿ ನಾನು ನನಗೋಸ್ಕರ ಅಂತ 30 ಮಿನಿಟ್ಸ್ ಇಡ್ತೀನಿ. ನಾನು ಅದನ್ನೇ ಹೇಳೋದು ಎಲ್ಲರಿಗೂ. ತುಂಬ ಜನ ಇಲ್ಲ ನಂಗೆ ಟೈಮ್ ಮಾಡಿಲ್ಲ, ನಾನು ಕುಕ್ ಮಾಡ್ಬೇಕು, ಅದು ಮಾಡಿ. ಇಲ್ಲ, ಫಸ್ಟ್ ನಿಮಗೋಸ್ಕರ ನೀವು 30 ಮಿನಿಟ್ಸ್ನ ಆಚೆ ಇಡೋಕ್ಕಾಗಲಿಲ್ಲ ಅಂತ ಅಂದರೆ ನೀವು ವೇಸ್ಟ್ ಅಂತಲೇ ಅರ್ಥ. ಫಸ್ಟ್ ನಿಮ್ಗೋಸ್ಕರ ವರ್ಕ್ ಮಾಡಿ. ನಾನು ಚೆನ್ನಾಗಿದ್ರೆ ಅಲ್ಲ ನನ್ನ ಫ್ಯಾಮಿಲಿ ಚೆನ್ನಾಗಿರೋದು. ಇವತ್ತು ನನ್ನ ಮಂಡಿ ನೋವು ಬಂತು ಅಂತ ಮಲ್ಕೊಂಡ್ರೆ ಇವತ್ತು ಕುಕ್ ಮಾಡ್ಬೋದು, ನಾಳೆ ಯಾರು ಕುಕ್ ಮಾಡ್ತಾರೆ? ಸೊ ಯಾವತ್ತು ನಂದು ಬ್ಯಾಲೆನ್ಸ್ಡ್ ಮೀಲ್, ನನ್ನ ಡೈಲಿನೂ ಅಷ್ಟೇ. ನಾನು ಚೀಟ್ ಮಾಡಲ್ಲ ಅಂತ ನಾನು ಹೇಳಲ್ಲ, ನಾನು ತಿಂತೀನಿ, ನನಗೆ ಇಷ್ಟ ಬಂದಿದ್ದು ಊಟ ತಿಂತೀನಿ. ಬಟ್ ಬ್ಯಾಲೆನ್ಸ್ಡ್ ಆಗಿ ಡೈಲಿ ಬೇಸಿಸ್ನ ಮಾಡಿಕೊಂಡು ವರ್ಕೌಟ್ ಜೊತೆಗೆ ನನ್ನ ಲೈಫ್ ಸ್ಟೈಲ್, ನಾನು ಕಾರ್ಪೊರೇಟರ್ ವರ್ಕ್ ಮಾಡ್ತಾ ಇದ್ದೀನಿ, ಈಗ ಅರ್ವಿಲ್ ಸ್ಟಾರ್ಟ್ ಮಾಡಿದ್ದೀನಿ, ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡಿಕೊಂಡು ಒಂದು ಹೆಲ್ತಿ ವರ್ಷನ್ ನನ್ನ ಲೈಫ್ನ ತಗೊಂಡು ಹೋಗ್ತೀನಿ. ಓಕೆ ಮ್ಯಾಮ್, ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ? ಯಾರಿಗಾರು ನಿಮ್ಮ ಜಾಯ್ನ್ ಆಗಿರೋದ್ರಲ್ಲಿ ಯಾರಿಗಾರು ವರ್ಕ್ ಆಗಿ ರಿಸಲ್ಟ್ ಬಂದಿರೋರು ಇದ್ದಾರಾ? ಬೇಜಾನ್ ಜನ ಇದ್ದಾರೆ. ಆಕ್ಚುಲಿ ನಾನು ಇವಾಗ ನೀವು 99 ರುಪೀಸ್ ಬಗ್ಗೆ ಕೇಳಿದ್ರಿ ಅಲ್ಲ, ನಾನು 49 ರುಪೀಸ್ಗೆ ಆಲ್ರೆಡಿ 3 ಮಂತ್ಸ್ ಮುಂಚೆನೇ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರಿಪ್ಷನ್ ಲಾಂಚ್ ಮಾಡಿದ್ದೆ. ಅದರಲ್ಲಿ ಆಲ್ಮೋಸ್ಟ್ 300+ ಮೆಂಬರ್ಸ್ ಜಾಯ್ನ್ ಆಗಿದ್ರು. 250 ಮೆಂಬರ್ಸ್ ವೆಯ್ಟ್ ಲಾಸ್ ಕೂಡ ಆಗಿದ್ದಾರೆ. ಅದ್ರ ಜೊತೆಗೆ ಈ ನನ್ನ ಲಾಸ್ಟ್ 3 ಇಯರ್ಸ್ ಜರ್ನಿಯಲ್ಲಿ ಅರ್ವಿಲ್ ಆಕ್ಚುಲಿ ನಾವು ಈಗ ಪ್ಲಾನ್ ಮಾಡಿರ್ಬೋದು, ಬಟ್ ನಾವು 3 ಇಯರ್ಸ್ ಹಿಂದೆನೂ ಡಿಸೈನ್ ಮಾಡ್ತಾ ಇದ್ದೀವಿ. 3 ಇಯರ್ಸ್ ತೊಗೊಂಡಿದ್ದೀವಿ ಡಿಸೈನ್ ಮಾಡಿ ಪ್ರಾಪರ್ ಫಾರ್ಮೆಟಿಗೆ ತಗೋಬರಕ್ಕೆ. ಆ ಟೈಮಲ್ಲಿ ನಾನು ತೊಗೊಂಡಿರೋ 100 ಕ್ಲೈಂಟ್ಸ್ ಮೇಲೆ ಅದನ್ನ ಟೆಸ್ಟ್ ಮಾಡಿದ್ದೀನಿ. ನಾನು ಮನೇಲೇ ಯಾವುದೇ ವೆಯ್ಟ್ಸ್ ಇಲ್ಲದೆ, ನೀವು ಕೇಳ್ದಂಗೆ ಜಿಮ್ಮಿಗೆ ಹೋಗದೆ ಹಿಂಗೆ ಮಾಡೋದು. ನನ್ನ ಇದುವರೆಗೂ ತೊಗೊಂಡಿರೋ ಕ್ಲೈಂಟ್ಸ್ ಯಾರು ಜಿಮ್ಮಿಗೆ ಹೋಗಲ್ಲ, ನಾನು ಮನೇಲೇ ಅವ್ರಿಗೆ ಹೇಳ್ಕೊಟ್ಟಿರೋದು. ಈಗಲೂ ಕೂಡ ಅದನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸ್ಪೆಷಾಲಿಟಿ ಅದೇನೆ, ನಾವು ಜಸ್ಟ್ ವರ್ಕೌಟ್ ಮಾಡಿ ಬಿಟ್ಬಿಡಲ್ಲ. ಕಂಪ್ಲೀಟ್ ಗೈಡೆನ್ಸ್, ಯಾವ PDF ಡಾಕ್ಯುಮೆಂಟ್, ಇವತ್ತು ಸೆಷನ್ ಇದೆಯಾ, ಬೆಳಗ್ಗೆ ಕಳಿಸ್ತೀವಿ ಸೆಷನ್ ಇದೆ ಅಂತ ಅಂದ್ಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಡು ಅವ್ರ ಲೈಫ್ ಟೈಮ್ ಕೂಡ ಮಾಡ್ಕೋಬಹುದು. ನಾವು ಹೇಳ್ತಾ ಇದೀವಲ್ಲ, 2 ಡಂಬಲ್ಸ್ ಇದ್ರೆ ಸಾಕು, ನಿಮ್ಮ ಬಾಡಿ ವೆಯ್ಟ್ಸ್ ಅಲ್ಲೇ ಕೂಡ ಸ್ಟ್ರೆಂತ್ ಬೇಜಾನ್ ಬಿಲ್ಡ್ ಮಾಡ್ಬೋದು. ಅದು ರಾಂಗ್ ಅಸಂಪ್ಷನ್, ಜಿಮ್ ಹೋಗ್ಲೇಬೇಕು ವೆಯ್ಟ್ ಲಾಸ್ ಮಾಡೋಕ್ಕೆ, ಅದೆಲ್ಲ ಇಲ್ಲ. ಸೊ ಆ ಥರ ಈಸಿಯಾಗಿ ಪ್ಲಾನ್ ಮಾಡಿದ್ದೀವಿ, ಅದನ್ನ ಯೂಸ್ ಮಾಡ್ಕೋಬೋದು. ಮ್ಯಾಮ್, ಈಗ ಯಾವುದೇ ಸ್ಟಾರ್ಟಪ್ ಕಂಪ್ನಿ ಮೋಟಿವೇಟ್ ಮಾಡೋಕ್ಕೆ ಒಂದು ಇಂಟೆನ್ಷನ್ ಇರುತ್ತೆ. ಸೊ ನಿಮಗೆ ಏನು ಈ ಸ್ಟಾರ್ಟಪ್ ಕಂಪ್ನಿ ಮೋಟಿವೇಟ್ ಮಾಡಿದ್ದು? ನನಗೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮೇನ್ 3 ರೀಸನ್ಸ್ ಇದೆ. ಮೊದಲನೇ ರೀಸನ್ ನಾನೇ. ಸೊ ನಾನು ದಪ್ಪ ಇದ್ದಾಗ ಒಂದು ಏಜಲ್ಲಿ ತುಂಬ ಜನ ಎಲ್ಲರೂ ನೀನು ಆ ಥರ ಬಟ್ಟೆ ಹಾಕೋಬೇಡ, ನೀನು ಹಂಗೆ ಕಾಣಿಸ್ತಿದ್ಯಾ, ಹಿಂಗೆ ಕಾಣಿಸ್ತಿದ್ಯಾ ಅಂತ ಹೇಳ್ತಾ ಇದ್ರು. ಸೊ ನಾನು ಡಿಸೈಡ್ ಮಾಡಿ ಮನೇಲೇ ಏನೇನೋ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಯಾವುದು ವರ್ಕೌಟ್ ಆಗಿಲ್ಲ. ಫೈನಲಿ ಜಿಮ್ಮಿಗೆ ಜಾಯ್ನ್ ಆಗಿ ನಾನು ವೆಯ್ಟ್ ಲಾಸ್ ಕೂಡ ಮಾಡಿದೆ. ಅದು ಆ ಜರ್ನಿ. ಬಟ್ ಆ ಜರ್ನಿಯಲ್ಲಿ ನಾನು ಕೊಟ್ಟಿರೋ ಟೈಮು, ಪ್ರೈಸು ಎಲ್ಲಾನು ಕನ್ಸಿಡರ್ ಮಾಡಿ ಇದಕ್ಕೆ ಒಂದು ಪಾಯಿಂಟ್ ತೊಗೊಂಡೆ. ಆ್ಯಂಡ್ ಅಗೇನ್ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡಿದೆ. ಬಟ್ ಆದರೆ ನನ್ನ ಜೊತೆ ಇರೋರು ಎಷ್ಟೋ ಜನ ಬಂದು ಕೇಳ್ತಾರೆ, ನಾನು ಟ್ರಾನ್ಸ್ಫರ್ ಮಾಡಬೇಕು, ಏನು ಮಾಡಬೇಕು, ಜಿಮ್ಮಿಗೆ ಹೋಗಿ ಅಂದರೆ ಎಷ್ಟೋ ಮನೆಗಳಲ್ಲಿ ಈಗಲೂ ಜಿಮ್ಮಿಗೆ ಹುಡುಗಿರನ್ನ ಕಳ್ಸೋಕ್ಕೆ ಒಪ್ಕೊಳ್ಳಲ್ಲ. ಆ್ಯಂಡ್ ಇನ್ನೊಂದು ಕಡೆ ಒಪ್ಕೊಂಡ್ರು ಕೂಡ ಅವ್ರಿಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ಎಷ್ಟೋ ಜನಕ್ಕೆ ಹೋಗೋಕ್ಕೆ ಇಷ್ಟ ಇದ್ರೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ. ಸೊ ಈ ಪಾಯಿಂಟ್ಸ್ನು ಕನ್ಸಿಡರ್ ಮಾಡಿ ಅವರೆಲ್ಲ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ದಾರೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ರ್ಯಾಂಡಮ್ ಆಗಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಪಿಕ್ ಮಾಡೋದು, ಮಾಡಕ್ ಟ್ರೈ ಮಾಡೋದು, ಆಗದೆ ಇದ್ದಾಗ ಒಂದಿನ ಫೇಲ್ ಆಗಿ ಅಯ್ಯೋ ಬಿಡು ನಾನು ಹಿಂಗೆ ಇರ್ತೀನಿ ಅಂತ ಬಿಟ್ಬಿಡೋದು. ಹಂಗೆ ಫೈನಲ್ ಇನ್ನೊಂದು 3rd ಪಾಯಿಂಟ್ ಏನಂತ ಅಂದ್ರೆ, ಈ 10 ಇಯರ್ಸ್ ರಿಸರ್ಚ್ ಎಲ್ಲಾನು ನನ್ನ ಮಾತಾಡಿದ್ದು, ನಾನು ಜಿಮ್ಮು ಅದೆಲ್ಲ ಮಾಡಿದ್ದು 10 ಇಯರ್ಸ್ ಹಿಂದೆ.
ಸೊ ಆ 10 ಇಯರ್ಸಲ್ಲಿ ತುಂಬ ಜನ ಜೊತೆ ಕಮ್ಯುನಿಕೇಟ್ ಮಾಡಿದ್ದೀನಿ. ನನಗೆ ಅವಾಗಲೂ ಕೂಡ ಹೈಲೈಟ್ ಆಗಿದ್ದು 3 ಪಾಯಿಂಟು: ಪ್ಲೇಸು, ಪ್ರೈಸು, ಟೈಮು. ಪ್ಲೇಸು, ಜಿಮ್ಮಿಗೆ ಕಳ್ಸಲ್ಲ, ಇಲ್ಲ ಜಿಮ್ಗೆ ಹೋದ್ರೆ ನನಗೆ ಕಂಫರ್ಟಬಲ್ ಇಲ್ಲ, ಜಿಮ್ಮಲ್ಲಿ ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂತ. ಆ್ಯಂಡ್ ಪ್ರೈಸ್ ಬಗ್ಗೆ ಬಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕು, ನಮ್ಮ ಮನೇಲಿ ಕೊಡಲ್ಲ. ಆ್ಯಂಡ್ ಈ ದುಡ್ಡನ್ನ ನನ್ನ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡ್ಬೋದು. ಹುಡುಗಿರು ಹಾಗೆ ಯೋಚನೆ ಮಾಡ್ತಾರೆ, ಅಯ್ಯೋ ಇದನ್ನ ಇಟ್ಕೊಂಡು ನಾವೇನಾದ್ರು ಸೇವಿಂಗ್ಸ್ ಮಾಡ್ಬೋದಲ್ವಾ, ಇದು ಹೆಲ್ತ್ಗೋಸ್ಕರ ಇಷ್ಟು ಖರ್ಚು ಮಾಡಬೇಕಾ. ಅದೇ ಅವ್ರು ಏನಾದರೂ ಹುಷಾರಿಲ್ಲ ಅಂತಂದರೆ ಆಬ್ವಿಯಸ್ಲಿ ಆ ದುಡ್ಡನ್ನ ಅಲ್ಲಿ ಖರ್ಚು ಮಾಡ್ತಾರೆ. ಸೊ ಆ ಥರ ಮಾಡ್ತಾರೆ. ಇನ್ನು ಟೈಮ್ ಎಷ್ಟೋ ಜನ ಕೆಲಸದ ಮಧ್ಯ ಇಲ್ಲ ಫ್ಯಾಮಿಲಿ ಮಕ್ಕಳು ನೋಡ್ಕೊಳ್ಳೋ ಮಧ್ಯ ಟೈಮೇ ಇರಲ್ಲ ನಮ್ಗೆ. ಮತ್ತೆ ನನ್ನ ಟೀಮ್ ಕೂತ್ಕೊಂಡು ರಿಸರ್ಚ್ ಮಾಡಿದಾಗ ಈ 3 ಇಯರ್ಸಲ್ಲಿ ಮತ್ತೆ ನಮ್ಗೆ ಮೇನ್ ಹೈಲೈಟ್ ಆಗಿದೆ PPT. ಇದನ್ನ ಓವರ್ಕಮ್ ಮಾಡ್ಬೇಕಂತ ಅಂದ್ಬಿಟ್ಟು ನಾವು ಹರ್ವಿಲ್ ಸ್ಟಾರ್ಟ್ ಮಾಡಿದ್ದು. ಅರ್ವಿಲಲ್ಲಿ ನೀವು ಯಾವಾಗ ಬೇಕಾದರೂ ನಿಮ್ಗೆ ಇಷ್ಟ ಬಂದಿದ್ದ ಟೈಮಲ್ಲಿ, ಇಷ್ಟ ಬಂದಿದ್ದ ಪ್ಲೇಸಲ್ಲಿ, ಕಂಫರ್ಟಬಲ್ ಇರೋ ಕಡೆ ಒಂದು ಕ್ಲಿಕ್ಕಲ್ಲಿ ಆನ್ ಮಾಡ್ಕೊಳ್ಳಿ, ಪ್ರೋಗ್ರಾಮ್ನ ಸ್ಟಾರ್ಟ್ ಆಗುತ್ತೆ. ವಾಚ್ ಮಾಡಿ ಆರಾಮಾಗಿ ವರ್ಕೌಟ್ ಮಾಡಿ. ನಮ್ಮ ಹರ್ವಿಲಲ್ಲೇ ಯಾವ್ಯಾವ ಪ್ರೋಗ್ರಾಮ್ಸ್ ಲಾಂಚ್ ಮಾಡಿದ್ರೆ? ಓಕೆ, ಒಂದು ರಿಸೆಟ್ 30 ಡೇಸ್ ಲೈವ್ ವರ್ಕೌಟ್ ಸೆಷನ್. ಸ್ಲಿಮ್ 90ಯಲ್ಲಿ 4 ಟೈಪ್ಸ್ ಡಿವೈಡ್ ಆಗಿದೆ. ಒಂದು ನಾರ್ಮಲ್ ಆಗಿ ಯೂತ್ ಸ್ಕೇಲಲ್ಲಿ ವೆಯ್ಟ್ ಲಾಸ್ ಮಾಡೋರಿಗೆ, ಆ್ಯಂಡ್ ಥೈರಾಯ್ಡ್ ಅವ್ರಿಗೆ ಬೇರೆ, ಡಯಾಬಿಟಿಸ್ ಬೇರೆ, ಮತ್ತು ಇಂಟರ್ನ್ಯಾಷನಲ್ ಅವ್ರಿಗೆ ಬೇರೆ. ಯಾಕಂದರೆ ಅವ್ರಿಗೆಲ್ಲ ಡಯಟ್ ಚಾರ್ಟ್ ಎಲ್ಲ ಡಿಫ್ರೆಂಟ್ ಇರುತ್ತಲ್ಲ, ಸೊ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡಿದ್ದೀವಿ. ಓಕೆ ಮ್ಯಾಮ್, ಇದು ನಿಮ್ಮದು ಪ್ರೋಗ್ರಾಮಲ್ಲೇ ಡಯಟ್ ನೀವು ಚಾರ್ಟ್ ಎಲ್ಲ ಕೊಡ್ತೀರಾ? ನೀವೇ ಡಯಟ್ ಚಾರ್ಟ್ ಕೊಟ್ಟು ಫುಡ್ ಬಗ್ಗೆ ಏನಾದರೂ ಅವರಿಗೆ ಕಂಪ್ಲೀಟ್ ಡಯಟ್ ಚಾರ್ಟು ಒಬ್ಬೊಬ್ಬರಿಗೆ ಬೇರೆ ಬೇರೆ ಥರ ಡಿಸೈನ್ ಆಗಿರುತ್ತೆ. ಈಗ ಥೈರಾಯ್ಡ್ ಅವರು ಇಲ್ಲ ಇಂಟರ್ನ್ಯಾಷನಲ್ ಮಾಡೋರು ನಮ್ಮ ಡಯಟ್ ಪ್ಲಾನ್ನ ಯೂಸ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಡೀಟೇಲ್ ಆಗಿ ಡಿವೈಡ್ ಮಾಡಿ ನಾವು ಆಲ್ಮೋಸ್ಟ್ ಓಮ್ ಕುಕ್ಡ್ ಫುಡ್ನೇ ಸಜೆಸ್ಟ್ ಮಾಡ್ತೀವಿ. ಅದನ್ನ ಕಂಪ್ಲೀಟಾಗಿ ನಿಮಗೆ ಲೈವ್ ಸೆಷನಲ್ಲಿ ಪ್ರತಿದಿನ ಒಂದ್ಸರಿ ಕ್ಲಾಸ್ ಮುಗಿದ್ಮೇಲೆ ಟ್ರೈನರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೊತೆಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲಿಕೇಶನ್ ಅವೈಲಬಲ್ ಇರುತ್ತೆ. ಒಂದ್ಸಲಿ ಎನ್ರೋಲ್ ಮಾಡಿದ್ಮೇಲೆ ಈಸಿಯಾಗಿ ಆಕ್ಸೆಸ್ ಮಾಡಿ ಅದರಲ್ಲಿ ತುಂಬ ಆಪ್ಷನ್ಸ್ ಕೊಟ್ಟಿದ್ದೀವಿ. ನಿಮಗೆ ಇನ್ ಕೇಸ್ ಉಪ್ಪಿಟ್ಟು ತಿನ್ನೋಕ್ಕಾಗಲಿಲ್ಲ ಅಂದರೆ ಅವಲಕ್ಕಿ ತಿನ್ನಿ, ಈ ಥರ ಆಪ್ಷನ್ಸ್ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ನಾವು ಚೂಸ್ ಮಾಡ್ಕೋಬೋದು. ಓಕೆ ಮ್ಯಾಮ್, ಯೂಶಲಿ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಈ ಹೊರಗಡೆ ನಾವು ಹಿಂಗಿದ್ದಾಗ ಹೊರಗಡೆ ಎಲ್ಲೂ ತಿನ್ನಬೇಡ, ಆಯಿಲಿ ಫುಡ್ ತಿನ್ನಬೇಡ, ಜಂಕ್ ಫುಡ್ಸ್ ತಿನ್ನಬೇಡ ಅಂತ. ಸೊ ನಿಮಗೆ ಹೊರಗಡೆ ಇರೋ ಫುಡ್ ಬಗ್ಗೆ ನಿಮ್ಮ ಬಗ್ಗೆ ಸಜೆಸ್ಟ್ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಆ್ಯಕ್ಚುಲಿ ನಾನು ಹೊರಗಡೆ ಇರೋ ಫುಡ್ ತಿನ್ನಬೇಡಿ ಅಂತ ಹೇಳಲ್ಲ, ಬಟ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಈಗ ನಾವು ಹೊರಗಡೆ ಹೋದಾಗ ಕೆಲವು ಸರಿ ತುಂಬ ಆಪ್ಷನ್ಸ್ ಇರೋದೇ ಇಲ್ಲ, ನಮಗೆ ತಿನ್ನೋ ಚಾನ್ಸಸ್ ಇದ್ದೇ ಇರುತ್ತಲ್ಲ. ಸೊ ಜಸ್ಟ್ ಪ್ಲಾನ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮಧ್ಯಾಹ್ನ ಹೊರಗಡೆ ತಿಂತಾ ಇದ್ದೀರಾ, ಇವಾಗೆಲ್ಲ ಲಂಚ್ಗೆ ಹೋಗ್ತಾ ಇದ್ದೀನಿ ನಾನು ಅಂತ ಅಂದರೆ ಬೆಳಿಗ್ಗೆ ಊಟನ ಕಟ್ ಮಾಡಿ. ಅದಕ್ಕಿಂತ ಮುಂಚೆ ಕೆಲವು ಡಿಟಾಕ್ಸ್ ಡ್ರಿಂಕ್ಸ್ ಇರುತ್ತೆ. ಇದನ್ನೆಲ್ಲ ನಾವು ನಮ್ಮ ಪ್ರೋಗ್ರಾಮ್ಸಲ್ಲಿ ಗೈಡ್ ಮಾಡ್ತೀವಿ. ಡಿಟಾಕ್ಸ್ ಡ್ರಿಂಕ್ಸ್ ಇರುತ್ತೆ, ಅದನ್ನು ಕುಡ್ಕೊಂಡು ಹೋಗಿ. ಆಮೇಲೆ ತಿಂದ್ಮೇಲೆ ಸ್ವಲ್ಪ ವಾಕ್ ಮಾಡಿ. ಸೊ ಈ ಥರ ಲೈಫ್ ಸ್ಟೈಲ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಅವಾಗಲೇ ನಾವು ಚೆನ್ನಾಗಿರೋಕ್ಕಾಗೋದು. ಓಕೆ ಮ್ಯಾಮ್, ಇತ್ತೀಚೆಗೆ ಇದು ಜನರಲ್ಲ ಕೇಳ್ತಿರೋದು ಅಂದರೆ ಹುಡುಗರು ಅಂತಲ್ಲ, ಚಿಕ್ಕ ಏಜಲ್ಲೇ ಸ್ವಲ್ಪ ಮಿನಿ ಹಾರ್ಟ್ ಅಟ್ಯಾಕ್ ಥರ ಇರ್ಬೋದು, ಅಥವಾ ಹೆಲ್ತ್ ಇಶ್ಯೂಗೆ ಬೇಗ ಚಿಕ್ಕ ವಯಸ್ಸಲ್ಲಿ ಎಕ್ಸ್ಪೈರ್ ಆ ಥರದ್ದೆಲ್ಲ ನಡೀತಾ ಇದೆ. ಸೊ ಏನು ಈಗಿನ ಜನ್ರೇಷನಲ್ಲೇ ನಿಮ್ಮ ಪ್ರಕಾರ ಯಾಕೆ ಈ ಥರ ಆಗ್ತಾ ಇರ್ಬೋದು? ಆ್ಯಕ್ಚುಲಿ ಅದೇ ನಾನು ತುಂಬ ರಿಸರ್ಚಲ್ಲಿ ಮಾಡಿದಾಗ ನನಗೆ ತುಂಬ ಜನ ಹೇಳಿದ್ರು ದಟ್ ಏನಕ್ಕೆ ನಾನು ಫಿಟ್ ಆಗಿದ್ದೆ, ನಾನು ಸ್ಮೋಕ್ ಮಾಡ್ತಿದ್ದೆ, ಏನು ಮಾಡ್ತಾ ಇರಲಿಲ್ಲ, ಏನು ಹಂಗೆ ಆಗ್ಬಿಡ್ತು, ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅಂತಾರೆ. ಅದೇ ರಾಂಗ್ ಅಸಂಪ್ಷನ್. ನಾವು ಅದಕ್ಕೆ ಅಂತ ಅಂದ್ಬಿಟ್ಟೆ ನಾನು ನಿಮ್ಗೆ ಹೇಳಿದ್ದು, ಮೆಂಟಲ್ ಹೆಲ್ತ್ ಅಂತ ಬಂದಾಗ ಸರಿ ಫಿಸಿಕಲಿ ಫಿಟ್ ಇದ್ರಿ ಆ್ಯಂಡ್ ಹೌದು ಹೆಲ್ತಿ ಫುಡ್ ತಿಂತಾ ಇದ್ರಿ, ಬಟ್ ಸ್ಟ್ರೆಸ್ ಯಾವಾಗ ಮ್ಯಾನೇಜ್ ಮಾಡ್ತಿದ್ರಿ? ಸ್ಟ್ರೆಸ್ ಎಷ್ಟು ದೊಡ್ಡ ಫ್ಯಾಕ್ಟರ್ ಅಂತ ಯಾರಿಗೂ ಗೊತ್ತೇ ಇಲ್ಲ. ನಾವು ಅದನ್ನೇ ಏನು ಮಾಡಿದ್ದೀವಿ ಅಂದರೆ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿ ಈ ಪ್ರೋಗ್ರಾಮ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಆ 4 ಪ್ರೋಗ್ರಾಮ್ ಅಂದರೆ ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು, ಜೊತೆಗೆ ಗಟ್ ಹೆಲ್ತು ಮತ್ತು ಲೈಫ್ ಸ್ಟೈಲ್, ಇಷ್ಟನ್ನು ಮ್ಯಾನೇಜ್ ಮಾಡಿದ್ರೆ ಮಾತ್ರ ನೀವು 100% ಹೋಲಿಸ್ಟಿಕ್ ಹೆಲ್ತ್ ಇದೆ ನಿಮ್ಮ ಹತ್ರ ಅಂತ ಅರ್ಥ. ಏನು ಮ್ಯಾನೇಜ್ ಮಾಡ್ದೇನೆ ಇಲ್ಲ ನಾನು ಬರೀ ಹೆಲ್ತಿ ಫುಡ್ ತಿಂತೀನಿ, ಫಿಸಿಕಲಿ ಫಿಟ್ ಇದ್ದೀನಿ, ನೋ, ವರ್ಕೌಟ್ ಆಗಲ್ಲ. ನೀವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತೀರಾ ಹಾಗೆ ನಿಮ್ಮ ಬಾಡಿ ರಿಯಾಕ್ಟ್ ಆಗುತ್ತೆ. ಮ್ಯಾನೇಜ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಆಬ್ವಿಯಸ್ಲಿ ಈ ಥರ ಹಾಗೆ ಆಗುತ್ತೆ. ಮ್ಯಾಮ್, GPT ಆರ್ ಸೆಷನ್ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ? GPT ಅಂದರೆ ಗೈಡೆಡ್ ಪರ್ಸನಲ್ ಟ್ರೈನಿಂಗ್ ರೆಕಾರ್ಡೆಡ್ ಸೆಷನ್ಸ್ ಅಂತ. ಈಗ ನಾರ್ಮಲ್ PTಗೂ ನಮ್ಮ GPTಗೂ ಏನು ಡಿಫ್ರೆನ್ಸ್ ಅಂದರೆ, ಈಗ ನಾನು ಯಾರಿಗಾದ್ರೂ ಒಬ್ರು PT ಹೇಳ್ಕೊಡ್ತೀನಿ ಅಂತಂದರೆ ಜಸ್ಟ್ ಹೋಗಿ ನಿಂತ್ಕೊಂಡು ಇದು ಮಾಡಿ ಇದು ಮಾಡಬೇಡಿ ಅಂತ ಹೇಳ್ಕೊಡ್ತೀನಿ. ಬಟ್ ಇಲ್ಲಿನ ಸ್ಪೆಷಾಲಿಟಿ ಏನಂತಂದರೆ ಅವ್ರಿಗೆ ಹೇಳ್ಕೊಡೋ ಜೊತೆಗೆ ಫಸ್ಟ್ 1 ಮಿನಿಟಿಂದ ಹಿಡಿದು ಆ 50 ಮಿನಿಟ್ಸ್ ಏನು ಸೆಷನ್ಸ್ ಇರುತ್ತೋ ಅವ್ರ ಜೊತೆ ನಾನು ಕೂಡ ವರ್ಕೌಟ್ ಮಾಡಿ ಪ್ರತಿಯೊಂದು ಸೆಷನ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಮಾಡ್ತೀನಿ. ಸೊ ಅವ್ರಿಗೂ ಕೂಡ ತುಂಬ ಮೋಟಿವೇಶನ್ ಆಗಿರುತ್ತೆ, ಈಸಿ ಕೂಡ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಅವ್ರಿಗೆ ರಿಜಿಸ್ಟರ್ ಆಗಿ ಈಸಿಯಾಗಿ ವರ್ಕೌಟ್ ಮಾಡ್ತಾರೆ. ನನ್ನ ಪ್ರಕಾರ ಇವಾಗ ಇದೆಲ್ಲ ಹೊಸದು ಅಂತ ಅನಿಸ್ಬೋದು, ಬಟ್ ಫ್ಯೂಚರಲ್ಲಿ ಇನ್ನೊಂದು 5 ಇಯರ್ಸ್ 10 ಇಯರ್ಸ್ ಬಿಟ್ಟರೆ ಪಕ್ಕಾ ಇದು ಟ್ರೆಂಡಿಂಗ್ ಆಗುತ್ತೆ. ಓಕೆ, ಅದನ್ನ ನಾವು ಈಗಲೇ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮ್ಯಾಮ್, ಇದು ರೆಕಾರ್ಡೆಡ್ ಸೆಷನ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? ಯಾಕೆ ವರ್ಕ್ ಆಗಲ್ಲ? ನಿಮ್ಗೆ ಜ್ಞಾಪನ ಇದೆಯಾ, ಇದೇ 10 ವರ್ಷದಿಂದ ನೀವು ನೆಟ್ಫ್ಲಿಕ್ಸು, ಪ್ರೈಮು ಅಂತ ಎಲ್ಲ ಅಂದ್ಬಿಟ್ಟು ಮನೇಲೆ ಕುತ್ಕೊಂಡು ಮೂವಿ ನೋಡು ಅಂದ್ರೆ ನೋಡ್ತಾ ಇದ್ರಾ? ಇಲ್ಲ, ಅವಾಗೆಲ್ಲ ಥಿಯೇಟರು, PVR ಅಂತ ಇತ್ತು. ಇವಾಗ ಎಷ್ಟು ಜನ ಥಿಯೇಟರ್ ಮತ್ತೆ PVRಗೆ ಹೋಗ್ತಾ ಇದ್ದಾರೆ? ಮೇ ಬಿ 1% ಅವ್ರ ಫೇವ್ರೇಟ್ ಹೀರೋಗಳಿದ್ರೆ ಆ ಥರ ಹೋಗ್ತಾ ಇದ್ದಾರೆ. ಬಿಟ್ರೆ 99% ಮೂವೀಸ್ನ ನಾವು ಮನೇಲೆ ಕುತ್ಕೊಂಡು OTT ನೋಡ್ತಾ ಇದ್ದೀವಿ. ಇದೇ ಥರನೇ ಫ್ಯೂಚರ್ ಇನ್ 5 ವರ್ಷಕ್ಕೆ ಮೇ ಬಿ ಇದೇ ಟ್ರೆಂಡ್ ಆಗುತ್ತೆ. ನಾವು ಹೇಳ್ತಾ ಇದ್ದೀವಲ್ಲ GPT, ಇದೇ ಪಕ್ಕ 100% ಟ್ರೆಂಡ್ ಆಗುತ್ತೆ.
ಏನಕ್ಕೆ ಅಂತ ಅಂದರೆ ಟೈಮ್ ಇಲ್ಲ ಜನದ ಹತ್ರ. ಮತ್ತೆ ಒಂದು ಒಳ್ಳೆ ಪ್ರಾಡಕ್ಟ್ನ ನೀವು ನೀಟಾಗಿ ಡಿಸ್ಪ್ಲೇ ಮಾಡಿ ಅದರಿಂದ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಜನಗಳು ತಗೊಳ್ತಾರೆ. ಮ್ಯಾಮ್ ನಿಮ್ಮ ವಿಷನ್ ಏನು ಮ್ಯಾಮ್? ನನ್ನ ವಿಷನ್ ಬಂದು ತುಂಬ ಸಿಂಪಲ್ ಇದೆ. ನನ್ನ ಪ್ರೋಗ್ರಾಮ್ಸ್ ಸಿಟಿಯಿಂದ ಹಳ್ಳಿಗೆ ರೀಚ್ ಆಗಬೇಕು. ನಾನು ಆ್ಯಸ್ ಯೂಶಲ್ ಹೇಳ್ದಂಗೆ ಈಗಲೂ ಕೂಡ ಹೆಣ್ಮಕ್ಳು ತುಂಬ ಡಿಪೆಂಡೆನ್ಸಿ ಇದ್ದಾರೆ. ಹೇಗೆ ಅಂತ ಅಂದರೆ ವರ್ಕಿಂಗ್ ಕ್ಲಾಸಲ್ಲಿ ಇದ್ರೂ ಕೂಡ ಒಬ್ರಿಗೆ ಆನ್ಸರಬಲ್ ಆಗಬೇಕು. ಮದುವೆ ಆಗೋಕ್ಕಿಂತ ಮುಂಚೆ ಫ್ಯಾಮಿಲಿಗೆ, ಮದುವೆ ಆದಮೇಲೆ ಆಬ್ವಿಯಸ್ಲಿ ಗಂಡನಿಗೆ. ಸೊ ಹೀಗಿರಬೇಕಾದ್ರೆ ಅವ್ರಿಗೋಸ್ಕರ ಅವ್ರು ಖರ್ಚು ಮಾಡ್ಕೊಬೇಕು ಅಂತ ಬಂದಾಗ ತುಂಬ ಯೋಚನೆ ಮಾಡ್ತಿದ್ದಾರೆ. ನಾನು ಹೇಳಿದ್ನಲ್ಲ, ನನ್ನ ಜರ್ನಿಯಲ್ಲಿ 10 years ಬ್ಯಾಕೆ ನಾನು 60,000 to 70,000 ಕೊಟ್ಟಿದ್ದೀನಿ. ಇವಾಗ ಸಿಂಪಲ್ ಆಗಿ ಅವ್ರು ಅದನ್ನ ಮಾಡ್ಬೇಕಂತ ಅಂದ್ರೆ ಆಬ್ವಿಯಸ್ಲಿ ಯೋಚನೆ ಮಾಡ್ತಾರೆ, ಇದನ್ನ ನಾನು ತೆಗಿಬೇಕು, ಅದಕ್ಕೋಸ್ಕರ ನಾನು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಸೊ ಅಟ್ಲೀಸ್ಟ್ ಇವಾಗಾದ್ರೂ ಅವ್ರಿಗೆ ಮೋಟಿವೇಟ್ ಆಗಿ ಅವ್ರ ಹೆಲ್ತ್ನ ಅವರು ಫಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಂಡು ಇದನ್ನೆಲ್ಲ ಬಿಟ್ಟು ಎಕ್ಸ್ಕ್ಯೂಸಸ್, ನನಗೆ ಮನೇಲಿ ಪ್ರಾಬ್ಲಮ್ಸ್ ಇದೆ, ದುಡ್ಡಿಲ್ಲ, ಗೈಡೆನ್ಸ್ ಇಲ್ಲ ಎಲ್ಲ ಬಿಟ್ಟು ಫಸ್ಟ್ ಅವ್ರ ಹೆಲ್ತ್ನ ಪ್ರಿಯಾರಿಟಿಯಾಗಿ ಇಟ್ಕೊಂಡು ಇವತ್ತಿಂದನೇ ನಮ್ಮ ಹರ್ವಿಲ್ಗೆ ಜಾಯ್ನ್ ಆಗಿ ಫಿಟ್ ಆಗಿರ್ಬೇಕು ಅನ್ನೋದು. ನಮಗೆ ಇಷ್ಟೊತ್ತು ಈಗ ಸೆಷನ್ಸ್ ಪ್ರೋಗ್ರಾಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಅಕೌಂಟಬಿಲಿಟಿ ಅಂದರೆ ಏನು? ಮುಂಚೆನೇ ಹೇಳ್ದಂಗೆ ನಮ್ಮ ಲೈವ್ ಸೆಷನಲ್ಲಿ ಪ್ರತಿ ಸೆಷನ್ ಆದಮೇಲೂ ಒಂದು ಇಂಟ್ರಾಕ್ಟಿವ್ ಸೆಷನ್ ಇರುತ್ತೆ. ಜೊತೆಗೆ ವೀಕ್ಲಿ ಒನ್ಸ್ ಮೆಂಟರ್ ಕನೆಕ್ಟ್ ಮಾಡಿ ಅವ್ರಿಗೆ ಏನಾದರೂ ಇಶ್ಯೂಸ್ ಇದ್ದರೆ ಕಮ್ಯುನಿಕೇಟ್ ಮಾಡ್ತಾರೆ. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ನಾನು ಲೈವ್ ಹೋಗಿ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೈಲೈಟ್ ಮಾಡಿ ಅದನ್ನು ನಾನು ನೋಟ್ಸ್ ಮಾಡಿಕೊಂಡು ಆ ಪಾಯಿಂಟ್ಸ್ಗಳ ಜೊತೆ ವರ್ಕ್ ಮಾಡ್ತೀನಿ. ಮತ್ತು ಸೋಷಿಯಲ್ ಅಂದರೆ ವಾಟ್ಸಪ್ ಕಮ್ಯುನಿಟಿ ಕೂಡ ಡಿಸೈನ್ ಮಾಡಿದ್ದೀವಿ. ಅವ್ರಿಗೇನೇ ಇಶ್ಯೂಸ್ ಇದ್ದರೂ ಕನ್ಸರ್ನ್ ಇದ್ದರೂ ರೈಸ್ ಮಾಡ್ಬೋದು. ಜೊತೆಗೆ ನಮ್ಮ ಟ್ರೈನರ್ಸು ಪ್ರತಿ ಒಂದು ಸ್ಟೇಜಲ್ಲೂ ಕೂಡ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಓಕೆ, ನಮೀಗ ಹರ್ವಿಲ್ ಜಾಯ್ನ್ ಆಗ್ತಾರೆ, ಓಕೆ ನಾವು ಮೆನು, ಸೊ ಅವ್ರ ರಿಸಲ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನಮ್ಮ ರೀಸೆಟ್ 30 ಪ್ರೋಗ್ರಾಮ್ಗೆ ಜಾಯ್ನ್ ಆದರೆ 3 to 4 kgs ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಅದೇ ಸ್ಲಿಮ್ 90 ತೊಗೊಂಡ್ರೆ 8 to 12 kgs ವೆಯ್ಟ್ ಲಾಸ್ ಮಾಡ್ಬೋದು. ಇದರಲ್ಲೇ ಕೂಡ ನಾವು ಬೇರೆ ಬೇರೆ ಕ್ಯಾಟಗರಿ ಡಿವೈಡ್ ಮಾಡಿದ್ದೀವಿ. ಅದಕ್ಕೆ ತಕ್ಕಂಗೆ ಪ್ರೋಗ್ರಾಮ್ಸ್ನ ತೊಗೊಂಡು ಅವರು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಜೊತೆಗೆ ಆಬ್ವಿಯಸ್ಲಿ ಮುಂಚೆನೇ ಹೇಳ್ದಂಗೆ ಡಯಟ್ ಚಾರ್ಟ್, ಲೈಫ್ ಸ್ಟೈಲ್ ಗೈಡ್, ಮೈಂಡ್ ಸೆಟ್ ಗೈಡ್ ಎಲ್ಲನೂ ಪ್ರೊವೈಡ್ ಮಾಡ್ತೀವಿ. ಓಕೆ ಮ್ಯಾಮ್, ನಿಮ್ಮ ಲೈಫಲ್ಲೇ ಇನ್ಸ್ಪಿರೇಷನ್ ವುಮೆನ್ ಅಂದರೆ ಯಾರು? ಆಬ್ವಿಯಸ್ಲಿ ನಮ್ಮಮ್ಮ. ಅವರಷ್ಟು ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಮುಂಚೆ ಎಲ್ಲ ಅಷ್ಟು ಸಪೋರ್ಟಿವ್ ಇಲ್ಲ ಅಂತ ಅಂದ್ರೂ ಒಂದೊಂದು ಸ್ಟೇಜಲ್ಲೂ ಅವ್ರು ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅಂದಾಗೂ ನನ್ನ ಜಿಮ್ಮ ಸೇರ್ಸೋಕ್ಕೆ ಒಪ್ಸಿದ್ದು ನಮ್ಮಪ್ಪನ ನಮ್ಮ ಮಮ್ಮಿ. ಆ್ಯಕ್ಚುಲಿ ಅವ್ರು ಹೇಳಿದ್ಮೇಲೆ ನಮ್ಮಪ್ಪ ಒಪ್ಕೊಂಡು ಜಿಮ್ ಫೀಸ್ ಕಟ್ಟಿದ್ದು. ಅದಾದ್ಮೇಲೆ ಖರ್ಚು ಬರುತ್ತಲ್ಲ, ಈ ಪ್ರೋಟೀನ್ ಆಗಲಿ ಸಪ್ಲಿಮೆಂಟ್ಸ್ ಆಗಲಿ ಅದಕ್ಕೆಲ್ಲ ಪ್ರತಿ ಸ್ಟೇಜಲ್ಲೂ ಅಮ್ಮ ಕೊಟ್ಟಿದ್ದು. ನಾನು ಡಯಟಿಂದ ಹಿಡಿದು ನಾನು ಮೂವಿ ಮಾಡ್ತೀನಿ, ನಾನು ಸಣ್ಣ ಆದಮೇಲೆ ಆ್ಯಕ್ಚುಲಿ ನಾನು ಮೂವಿ ಮಾಡಿದೆ, ಮಾಡಲಿಂಗ್ ಮಾಡಿದೆ, ಎಲ್ಲ ಮಾಡಿದೆ. ಪ್ರತಿ ಒಂದು ಸ್ಟೇಜಲ್ಲೂ ನನ್ನ ಜೊತೆ ನಿಂತ್ಕೊಂಡು ನಂಗೆ ಸಪೋರ್ಟ್ ಮಾಡಿದ್ದವರು. ಸೊ ಆಬ್ವಿಯಸ್ಲಿ ನಮ್ಮ ಮಮ್ಮಿ. ಮ್ಯಾಮ್, ಫೈನಲ್ ಮೆಸೇಜ್ ವುಮೆನ್ಗೆ ಅವ್ರಿಗೆ ಕೊಡೋದಾದ್ರೆ ಏನು ಹೇಳ್ತೀರಾ? ನಾನು ಆಲ್ರೆಡಿ ಈ ಡಿಸ್ಕಷನಲ್ಲಿ ತುಂಬ ಸಲ ಹೇಳಿದ್ದೀನಿ, ನಿಮ್ಮ ಹೆಲ್ತ್ನ ನೀವು ಫಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೇ ತಾನೇ ನಿಮಗೂ ಕೂಡ ಯೂಸ್ಫುಲ್. ಸೊ ಪ್ಲೀಸ್ ಫಸ್ಟು ಫಿಟ್ ಆಗಿ ಹೆಲ್ತಿ ಆಗಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಂದೇಶಕ್ಕೆ ಕೂತಿ ನಿಮ್ಮ ಹರ್ವಿಲ್ ನಿಮ್ಮೇನು ವಿಷನ್ ಇದೆ ಅದೆಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಲಿ. ಥ್ಯಾಂಕ್ ಯು ಸೊ ಮಚ್.